ಬಿಡದಲ್ಲೇ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಮುಖ್ಯಮಂತ್ರಿಗಳಿಗೆ ವಿಧಾನಸಭೆಯಲ್ಲಿ ಮಾತಾಡಕ್ಕೆ ಬಿಡಲ್ಲ ರಾಜಣ್ಣ ಅವ್ರು ನನ್ನೇ ಮಾತಾಡಿದ್ರು ಹೇಳ್ತಾರೆ ಸರ್. ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾ ಇದಾರೆ ಅಂತ. ಇವರು ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿನ ಯಾಕೆ ಮಾತಾಡಕ್ ಬಿಟ್ಟಿಲ್ಲ? ನೀವು ಮಾತಾಡಬೇಕಾದ್ರೆ ಡೆತ್ ನೋಟ್ ಅನ್ನ ಓದಿದ್ರಿ ನೀವು, ಅದರಲ್ಲಿ ಸಚಿವರು ಅನ್ನೋದನ್ನ ಬಿಟ್ಟು ಓದ್ತೀರಾ. MLA ಅಧ್ಯಕ್ಷ ವಾಲ್ಮೀಕಿ ಅದನ್ನ ಬಿಟ್ಟುಬಿಟ್ಟು ಓದ್ತಾರೆ. ಯಾರು ಬ್ಯಾಂಕ್ ಅಧಿಕಾರಿ ಅವ್ರ ಹೆಸರು ಹೇಳ್ಬಿಟ್ಟು ನೀವು ಸುಮ್ಮನೆ ಆದ್ರೆ ಜನಕ್ಕೆ ರಾಂಗ್ ಮೆಸೇಜ್ ಹೋಗ್ಬಾರ್ದಲ್ಲ. ಅದಕ್ಕೆ ಅದನ್ನ ಓದಿ, ಅದನ್ನ ಬಿಟ್ಟು ಯಾಕೆ ಹೋಗ್ತೀರಾ, ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು. ಇವತ್ತು ಅವ್ರು ಏನ್ ಹೇಳಿರೋದು, ಯಾರು ಭಾಗಿಯಾಗಿಲ್ಲ, ಅಧಿಕಾರಿಗಳೇ ತಿಂದಾಕ್ಬಿಟ್ಟವ್ರಂತೆ ಎಲ್ಲ. ಏನ್ 178 ಕೋಟಿನ ಅಧಿಕಾರಿಗಳೇ ತಿನ್ನಕತ್ತ? 187 ಕೋಟಿನ ಅಧಿಕಾರಿಗಳನ್ನೇ ತಿನ್ನಕ್ಕಾಗುತ್ತಾನಪ್ಪ? ಅದರಿಂದ ದೊಡ್ಡ ತಿಮಿಂಗಲುಗಳೇ ಇರೋದ್ರಿಂದ ತಿಂದಿದ್ದಾರೆ ಅಷ್ಟೇ. ಅವರು ಅಧಿಕಾರಿಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ರನ್ನ ತಿಂದಿರ್ಬೋದು ಅಷ್ಟೇ. ಇದನ್ನ ಮಾಡಿಸ್ತವ್ರು ಯಾರು? ಅದು ಇಂಪಾರ್ಟೆಂಟ್. ಅದರಿಂದ ನಾವು ಇಡೀ ರಾಜ್ಯಕ್ಕೆ ಗೊತ್ತಿರೋದು, ಈ ಸರ್ಕಾರ ಒಂಥರ ಪಾಪರ ಔಟಿದೆ, ದುಡ್ಡಿಲ್ಲ. ಒಂದು ರೀತಿ ಗ್ಯಾರಂಟಿಯನ್ನ ಒಂದು ರೀತಿ ಏನು ಎಸ್ಟಿಮೇಟ್ ಮಾಡದೆ ತಂದಿರೋ ಗ್ಯಾರಂಟಿಗಳಿದು. ಅದಕ್ಕೆ ಇವಾಗ ದಲಿತರ ಹಣ ಹುಡುಕ್ತಾ ಇದ್ದಾರೆ. ನಾನು ಹೇಳಿದ್ದೀನಿ, ಒಕ್ಕಲಿಗರ ನಿಗಮದಲ್ಲಿ ಹಣ ಇದೆ, ಬ್ರಾಹ್ಮಣರ ನಿಗಮದ ಹಣ ಇದೆ, ಲಿಂಗಾಯತರು ಎಲ್ಲ ಅದನ್ನು ಹಾಕೊಂಬಿಡಿ. ಏನೇನು ಯಾವ್ಯಾವ ನಿಗಮ ಇದೆ ಎಲ್ಲ ಸೇರಿಸ್ಕೊಂಡು ಹಾಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಬಾಳು ಬೀದಿಗೆ ಬರ್ತೈತೆ. ಅದಕ್ಕೋಸ್ಕರ ಈ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ ಅಲ್ಲಿ ಇರುವಂತ ಸರ್ಕಾರ. ಯಾವ ರೀತಿ ಕ್ರಮಕ್ಕೆ ಆಗ್ರಹಿಸ್ತೀರಿ ಸರ್? ನಿಮ್ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಮನವಿ ಮಾಡ್ತೀರಾ? ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರೇ ಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅವರು NDRF ದುಡ್ಡು ರಿಲೀಸ್ ಮಾಡ್ಬಿಟ್ಟಿದಾರಲ್ಲ ಸರ್. NH75 ಹೈವೇ ನೋಡಿದ್ರಿ, ಕೆಲವು ಕಡೆ 90 ಡಿಗ್ರಿ ರೋಡ್ ಕಟ್ ಮಾಡಿದ್ದಾರೆ. ಇಲ್ಲಿ ಜನಕ್ಕೂ ಅದು ತುಂಬಾ ಪ್ರಾಬ್ಲಮ್ ಆಯ್ತಿದೆ. ಸುಮಾರು ಜನ ಜಮೀನ್ ಕುಸಿತೋಗ್ತಿದೆ. ಬಟ್ ಈ ಸೀಪೇಜ್ ಅನ್ನೋದು ನಿಮಗೀಗ PD ಕಾರಣ ಹೇಳ್ತಿದ್ದಾರೆ. ಬಟ್ ಅಲ್ಲಿ ಯಾವ್ಯಾವ ಈಗ ನಾವು ಭೇಟಿ ಮಾಡ್ತಾ ಇದ್ದೀರಿ, ಇಲ್ಲೂ ಕೂಡ ನಾನು ಭೇಟಿ ಮಾಡಿದ್ದೀನಿ. ಇಲ್ಲಿನೂ ಕೂಡ ಗ್ಯಾಬರಿಂಗ್ ವಾಲ್ ಎಲ್ಲ ಕಟ್ಟಿದ್ದಾರೆ. ಅದು ಸೀಪೇಜ್ ಆಗಕ್ಕೋಸ್ಕರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಕುಸ್ತೋಗಿದೆ. ಇದೆಲ್ಲ ಕೂಡ ಚರ್ಚೆ ಮಾಡ್ತೀರಿ. ಯಾರೇ ತಪ್ಪು ಮಾಡಿದ್ರು ಅದನ್ನ ಇಮಿಡಿಯೇಟ್ ಆಗಿ ಅದನ್ನ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನಗಳಿಗೆ ಒಳ್ಳೇದಾಗೋ ರೀತಿ ಕೆಲಸ ಮಾಡುವಂತದಕ್ಕೆ ಸೂಚನೆಯನ್ನ ಕೊಡ್ತೀನಿ. ಸರ್, ಮಿನಿಸ್ಟರ್ ರಾಜಣ್ಣ ಅವರು ನಿನ್ನೆ ಹೇಳಿದ್ರು, ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಅನ್ನೋ ಕಾರಣಕ್ಕೆ ಈ ರೀತಿ ಅಟ್ಯಾಕ್, ವರ್ಗದ ನಾಯಕರು ಅನ್ನೋ ಕಾರಣಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಾನು ಒಂದು ಒಳ್ಳೆ ಸಲಹೆ ಕೊಡ್ತೀನಿ, ಒಳ್ಳೇದು ಬ್ಯೂಟಿಫುಲ್ ಸಲಹೆ. ಇನ್ಮೇಲೆ ಯಾವ್ಯಾವ ಜಾತಿ ಬೇಕು ನಿಮಗೆ, ಅದನ್ನ ಒಂದು ಸಂವಿಧಾನದ ಬದಲಾವಣೆ ಮಾಡ್ಬಿಡೋಣ. ಇಂಥವ್ರು ಜಾತಿಯವರು ಅಕ್ರಮ ಮಾಡಿದ್ರೆ, ಲೂಟಿ ಹೊಡೆದ್ರೆ, ಕಳ್ತನ ಮಾಡಿದ್ರೆ, ಅವ್ರು ಏನೇ ಮಾಡಿದ್ರು ಅವ್ರ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳಂಗಿಲ್ಲ ಅಂತ ಕಾನೂನು ತಂದ್ಬಿಡಿ, ಮುಗಿದೋಯ್ತಲ್ಲ. ಬೆಸ್ಟ್ ಅಲ್ಲ ಅದು. ಈಗ ಈ ಜಾತಿಯವನಾದ್ರೆ ಕಳ್ತನ ಮಾಡ್ಬೋದು, ಈ ಜಾತಿಯವನಾದ್ರೆ ಕಳ್ತನ ಮಾಡಬಾರ್ದು. ಏನು ಸಂವಿಧಾನದಲ್ಲಿ ಇದೆಯಾ? ಯಾಕೆಂದ್ರೆ ಸಿಕ್ಕಾಕೊಂಬಿಟ್ಟಿದ್ದಾರೆ, ಹೊರಗಡೆ ಬರಕ್ಕಾಗ್ತಾ ಇಲ್ಲ, ದಾರಿ ಕಾಣದಾಗಿದೆ ಅವ್ರ ಕೈಲಿ, ಒಂದ್ರ ಮೇಲೆ ಒಂದು ಹಗರಣ. ಇವಾಗ ಎಲ್ಲ ದಲಿತರದೆ, ವಾಲ್ಮೀಕಿ ದಲಿತರು, ಈಗ 25,000 ಕೋಟಿ ಅದು ದಲಿತರದೆ. ಈಗ ಮೂಡಾದಲ್ಲಿ ಅದು ದಲಿತರ ಜಮೀನೆ. ಅಂದ್ರೆ ಇಡೀ 3 ಹಗರಣಗಳು ಏನಾಗಿದೆ, 3 ದಲಿತರನ್ನ ತಲೆ ಮೇಲೆ ಚಪ್ಪಡಿ ಎಳೆದಿರುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕೆ ಮರ್ಯಾದೆ ಇಲ್ಲ, ಅದಕ್ಕೆ ತಪ್ಪಿಸ್ಕೊಳಕ್ ದಾರಿ ಹುಡುಕ್ತಾ ಇದೆ. ಬಿಜೆಪಿ ಅವಧಿಯ ಚಾರ್ಜ್ ಶೀಟ್ ಅನ್ನು ಸಹ ಬಿಡುಗಡೆ ಮಾಡಿದ್ರು ಸರ್ ಸಿದ್ದರಾಮಯ್ಯ. ನೆನ್ನೆ ಅವ್ರು 21 ಮಾಡಿದ್ದಾರೆ, ನಾನು 78 ಬಿಡುಗಡೆ ಮಾಡಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.